ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆಗಲೇ ಈಗ ನೆನ್ನೆ ವಿಡಿಯೋದಲ್ಲಿ ನಾನು 16 ಸೋಮವಾರ ವ್ರತದ ಉದ್ಯಾಪನೆ ಮತ್ತು ವಿಸರ್ಜನೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಆದರೆ ತುಂಬ ಜನಕ್ಕೆ ತುಂಬ ರೀತಿಯ ಗೊಂದಲವಿದೆ. ಹಾಗಾಗಿ ನೀವೇನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀರಿ ಅಷ್ಟಕ್ಕೂ ಇವತ್ತು ನಾನು ಉತ್ತರವನ್ನು ಕೊಡ್ತಾ ಇದ್ದೇನೆ. ನಾವು ಮೊದಲು ನೋಡಿ ತಿಳ್ಕೊಬೇಕಾಗಿರುವಂಥದ್ದು, ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಪೂಜೆಗೂ ಅದರದೇ ಆದ ನಿಯಮಗಳಿರುತ್ತೆ. ಈಗ ನೋಡಿ, ಗುರುವಾರ ಏಕಾದಶಿ ಇರುತ್ತೆ, ನಾವು ನಂತರದ ದಿವಸದಲ್ಲಿ ದ್ವಾದಶಿಯಲ್ಲಿ ನಾವು ಉಪವಾಸವನ್ನು ಬಿಡ್ತೇವೆ. ಹಾಗೆ ಒಂದೊಂದು ಪೂಜೆಯಲ್ಲೂ ಕೂಡ ಅದರದೇ ಆದ ನಿಯಮಗಳಿರುತ್ತೆ. ಈಗ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವೆ, ಶುಕ್ರವಾರ ಸಂಪೂರ್ಣವಾಗಿ ನಾವು ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡು ಹಾಗೆಯೇ ಸಂಜೆ ಕೆಂಪಾರತಿಯನ್ನು ಮಾಡಿ, ಕೆಲವೊಬ್ಬರು ಶನಿವಾರ ವಿಸರ್ಜನೆ ಮಾಡ್ತಾರೆ, ಮತ್ತು 3 ದಿವಸ ಆದ ನಂತರದಲ್ಲಿ ಭಾನುವಾರದ ದಿವಸ ವಿಸರ್ಜನೆ ಮಾಡ್ತಾರೆ. ಆ ರೀತಿಯಾಗಿ ಒಂದೊಂದು ದೇವಿಯ ಒಂದು ದೇವರ ಪೂಜೆಯಲ್ಲೂ ಕೂಡ ಅದರದೇ ಆದ ನಿಯಮಗಳಿರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿರೋದಿಲ್ಲ. ಹಾಗಾಗಿ ಇವತ್ತು ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೇನೆ. ನೋಡಿ, ನಾವು ಮೊದಲು ಉದ್ಯಾಪನೆ ಅನ್ನುವಂಥದ್ದು ಸೋಮವಾರವೇ ಮಾಡಬೇಕು. ಕಾರಣ ಏನು ಅಂತಂದರೆ, ಅವತ್ತಿನ ದಿವಸ ಶಿವನ ವಾರ, ಅದು ನಮಗೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ನೀವು ಸೋಮವಾರ ಶಿವನ ಪೂಜೆ ಮಾಡಿ ಶಿವನನ್ನೇ ವಿಸರ್ಜನೆ ಮಾಡ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ನೀವು ಸೋಮವಾರವೇ ಉದ್ಯಾಪನೆ ಮಾಡಬೇಕು, ಗುರುವಾರವೇ ನಾವು ವಿಸರ್ಜನೆ ಮಾಡಬೇಕು. ಅದು ಇರೋ ನಿಯಮವೇ ಹಾಗೆ. ನೀವು ಪುಸ್ತಕದಲ್ಲೂ ಕೂಡ ಸಂಪೂರ್ಣವಾಗಿ ಓದ್ಕೊಳ್ಳಿ. ನೀವು ಕತೆ ಪುಸ್ತಕ, ನೀವು ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತಾ ಹೋಗುತ್ತದೆ. ಅದರಂತೆ ನೀವು ನಡ್ಕೊಳ್ಳಿ. ಹಾಗೆಯೇ ನೋಡಿ, ಒಬ್ಬರು ಕೇಳಿದ್ರು, ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಪ್ರಾರಂಭ ನಮಗೆ ಆಗೋದೇ ಭಾನುವಾರವೇ ಅಮಾವಾಸ್ಯೆ ಪ್ರಾರಂಭ ಆಗಿಬಿಟ್ಟಿರುತ್ತೆ, ಸೋಮವಾರ ಬೆಳಗ್ಗೆನೇ ಮುಕ್ತಾಯ ಆಗುತ್ತೆ, ನಾವು ಉದ್ಯಾಪನೆ ಮಾಡ್ಬೋದಲ್ವಾ ಅಂತ ಕೇಳ್ತಾ ಇದ್ದೀರಿ. ಖಂಡಿತ ಬರೋದಿಲ್ಲ. ಕಾರಣ ಏನಂತಂದರೆ ನೋಡಿ, ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಪ್ರಾರಂಭವಾಗುವಂಥದ್ದೇ 14ನೇ ತಾರೀಕು ಭಾನುವಾರ ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಪ್ರಾರಂಭವಾಗುತ್ತೆ. ಮುಕ್ತಾಯ ಆಗೋದು 15ನೇ ತಾರೀಕು ಮಾರ್ನಿಂಗ್ 8 ಗಂಟೆ 24 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಆದರೆ ನಾವು ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಸೋಮವಾರವೇ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೇವೆ. ಹಾಗಾಗಿ ಅಮಾವಾಸ್ಯೆ ದಿವಸ ನಾವು ಪಿತೃಗಳಿಗೆ ತರ್ಪಣ ಬಿಡುವಂಥದ್ದು, ಹಾಗೆ ಮನೆಗೆ ದೃಷ್ಟಿ ತೆಗೆಯುವಂಥದ್ದು, ಮನೆಯಲ್ಲಿ ಮನೆ ದೇವರ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಅಂದಿನ ದಿವಸ. ಹಾಗಾಗಿ ನಾವು ಶಿವನ ಪೂಜೆಯಲ್ಲಿ ಉದ್ಯಾಪನೆ ಮಾಡಲು ಬರೋದಿಲ್ಲ. ಹಾಗೆ ಮತ್ತೊಬ್ಬರ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ನಾವು ಗುರುವಾರ ಏಕಾದಶಿ ಇದೆಯಲ್ವಾ, ಅವತ್ತು ಉದ್ಯಾಪನೆ ಮಾಡ್ಕೊಂಡ್ಬಿಡ್ತೀವಿ, ಸೋಮವಾರ ವಿಸರ್ಜನೆ ಮಾಡ್ತೀವಿ ಅಂತೇಳಿ. ಈಗಾಗಲೇ ನಾನು ಹೇಳಿದಾಗೆ ನಾವು ಶಿವನ ವಾರದ ದಿವಸವೇ ವಿಸರ್ಜನೆ ಮಾಡಲು ಬರೋದಿಲ್ಲ. ಆಮೇಲೆ ನಾನೀಗ ತಿಳಿಸಿರುವ ಹಾಗೆ ಅದರದೇ ಆದ ನಿಯಮಗಳಿರೋದ್ರಿಂದ ನೀವು ಸೋಮವಾರವೇ ಉದ್ಯಾಪನೆ ಮಾಡಬೇಕು, ಗುರುವಾರವೇ ವಿಸರ್ಜನೆ ಮಾಡಬೇಕು. ಹಾಗೆ ಮತ್ತೊಬ್ಬರು ಕೇಳಿದ್ದೀರಿ, ನಾವು ಊರಿಗೆ ಹೋಗಲೇಬೇಕಂತ ಪರಿಸ್ಥಿತಿ ಇರೋದ್ರಿಂದ ನಮಗೆ ಇಲ್ಲಿ ಲೇಟ್ ಆಗುತ್ತೆ, ಉದ್ಯಾಪನೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಸೊ ನಾವು ಏನು ಮಾಡ್ತೀವಿ ಅಂದರೆ 11ನೇ ತಾರೀಕೆ ನಾವು ಅವತ್ತು ಇದು ಉದ್ಯಾಪನೆ ಮಾಡ್ಕೊಂಡ್ಬಿಡ್ತೇವೆ. ನಿಮಗೆ ಅನ್ನೂ ಸಹ ಉದ್ಯಾಪನೆ ಮಾಡಲು ಬರೋದಿಲ್ಲ. ಯಾಕಂತಂದರೆ ಈಗಾಗಲೇ ಹೇಳಿದಾಗೆ ಅದು ನಾವು ಸೋಮವಾರವೇ ಮಾಡಬೇಕಾಗಿರುತ್ತದೆ. ಇನ್ನೊಬ್ಬರು ಮೆಸೇಜ್ ಹಾಕಿದ್ರು, 18ನೇ ತಾರೀಕು ಗುರುವಾರ ಬರುತ್ತೆ, ನಾವು ಅಂದೇನೆ ಉದ್ಯಾಪನೆ ಮಾಡಿ ಅಂದೇನೆ ವಿಸರ್ಜನೆ ಮಾಡ್ತೇವೆ ಅಂತೇಳಿ. ಅದು ಕೂಡ ನಾವು ಮಾಡೋದಕ್ಕೆ ಬರೋದಿಲ್ಲ. ಆ ಥರ ತಪ್ಪುಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಉದ್ಯಾಪನೆನೇ ಬೇರೆ, ವಿಸರ್ಜನೆನೇ ಬೇರೆ. ಗುರುವಾರ ಬಂದಿರ್ಬೋದು, ವಿಸರ್ಜನೆ ಮಾಡ್ಬೋದು, ಆದರೆ ಉದ್ಯಾಪನೆ ಮಾಡಲು ಬರೋದಿಲ್ಲ. ಆಮೇಲೆ ಮತ್ತೆ ಕೆಲವೊಬ್ರು ಕೇಳಿದ್ದೀರಿ, 11ನೇ ತಾರೀಕು ವಿಸರ್ಜನೆ ಮಾಡ್ತೀವಿ, ಹಾಗಾದರೆ ನೀವು 8ನೇ ತಾರೀಕೆ ನೀವು ಉದ್ಯಾಪನೆ ಮಾಡ್ಕೊಂಡಿರ್ತೀರಿ. ಆದರೆ ನಮಗೆ ಅಧಿಕ ಮಾಸ ಇರೋದ್ರಿಂದ 8ನೇ ತಾರೀಕು ನೀವು ಉದ್ಯಾಪನೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಉದ್ಯಾಪನೆ ಮಾಡ್ದೇನೆ ಹೆಂಗೆ ವಿಸರ್ಜನೆ ಮಾಡ್ತೀರಿ? ಗುರುವಾರ ಉದ್ಯಾಪನೆ ಮಾಡಲು ಬರೋದಿಲ್ಲ, ಬರೀ ವಿಸರ್ಜನೆ ಮಾಡೋದಕ್ಕೆ ಆಗೋದೂ ಇಲ್ಲ. ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪ ಅಂತಂದರೆ, ತುಂಬಾ ಒಂದು ಎಷ್ಟು ಇಷ್ಟಪಟ್ಟು ತುಂಬ ಕಷ್ಟ ಅಂತ ಅನ್ನೋದಕ್ಕಿಂತ ತುಂಬ ಒಂದು ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ಉಪವಾಸವಿದ್ದು, ಎಷ್ಟು ಉತ್ತದ ಮಣ್ಣಿನ ಶಿವಲಿಂಗವನ್ನು ಮಾಡಿಕೊಂಡು ಅವತ್ತು ಸಂಪೂರ್ಣವಾಗಿ ಉಪವಾಸ ಇದ್ದು ಪೂಜೆ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ತುಂಬ ಭಕ್ತಿಯಿಂದ ನಂಬಿಕೆ ಇಟ್ಟು ನೀವು ಪೂಜೆ ಮಾಡಿರ್ತೀರಿ. ಉದ್ಯಾಪನೆ ವಿಚಾರದಲ್ಲಿ ತಪ್ಪನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಧಾನ ಆದರೂ ಪರವಾಗಿಲ್ಲ, ನೀವು ಒಂದು ಸೋಮವಾರ ಉದ್ಯಾಪನೆ ಮಾಡಿಕೊಂಡು ಗುರುವಾರ ವಿಸರ್ಜನೆ ಮಾಡುವುದು ತುಂಬಾ ಒಳ್ಳೆಯದು. ಹಾಗೆ ಮತ್ತೊಬ್ಬರು ಕೇಳಿದ್ದೀರಿ, ಅವರು ಸ್ವಲ್ಪ ತಪ್ಪಾಗಿ ಕೇಳಿಸ್ಕೊಂಡಿರ್ಬೋದು, 15ನೇ ತಾರೀಕು ಮಾಡಬೇಡ ಅಂತೀರಿ, 22ನೇ ತಾರೀಕು ಸೋಮವಾರವೂ ಮಾಡಬೇಡ ಅಂತೀರಲ್ಲ, ತುಂಬ ದೂರ ಆಗಲಿಲ್ವ ಅಂತ ಕೇಳ್ತಿದ್ದೀರಿ. ನಾನು 15ನೇ ತಾರೀಕು ಅಮಾವಾಸ್ಯೆ ಬೇಡ ಅಂತ ಹೇಳಿದ್ದೇನೆ, ಆದರೆ 22ನೇ ತಾರೀಕು ಸೋಮವಾರ ಉದ್ಯಾಪನೆ ಮಾಡಿ ಅಂತಲೇ ನಾನು ಹೇಳ್ತಿರೋವಂಥದ್ದು. ಆದರೆ ಸಮಸ್ಯೆ ಏನಾಗಿದೆ ಅಂತಂದರೆ, ಗುರುವಾರ ಏನಾಗಿದೆ, ಏಕಾದಶಿ ಬಂದುಬಿಟ್ಟಿದೆ, ಮತ್ತು 25ನೇ ತಾರೀಕು ಏಕಾದಶಿ ಬಂದಿದೆ, ಅಂದು ವಿಸರ್ಜನೆ ಮಾಡಲು ಬರೋದಿಲ್ಲ. ನಾನು ನಿಮಗೆ ಇನ್ನೊಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೇನೆ, ಉದ್ಯಾಪನೆ ಮಾಡಿದ ತಕ್ಷಣವೇ ವಿಸರ್ಜನೆ ಮಾಡಬೇಕು ಆ ಥರ ನಿಯಮಗಳೇನಿಲ್ಲ. ಈಗ ನೀವೇನೋ ಒಬ್ಬರು ಮೆಸೇಜ್ ಹಾಕಿದ್ರೆ ಊರಿಗೆ ಹೋಗಬೇಕು ಅಂತೇಳಿ, ಒಂದು ಕೆಲಸ ಮಾಡಿ, ನಿಮಗೆ ಅರ್ಜೆಂಟ್ ಇದ್ದರೆ ಉದ್ಯಾಪನೆ ಮಾಡ್ಕೊಂಡು ನೀವು ಹೋಗ್ಬಿಡಿ.
ಯಾವಾಗ ನಿಮಗೆ ಅನುಕೂಲ ಆಗುತ್ತೆ ನೀವು ಬಂದು ಆಗ ನೀವು ವಿಸರ್ಜನೆ ಮಾಡ್ಬೋದು. ಅಲ್ಲಿವರೆಗೂ ನೀವು ಆ ಒಂದು 16 ಶಿವಲಿಂಗವನ್ನು ಏನು ನೀವು ಉತ್ತದ ಮಣ್ಣಿಂದ ಮಾಡ್ಕೊಂಡಿರ್ತೀರೋ ಅದು ಹಾಗೇನೇ ಇರಲಿ, ದೇವರ ಮನೆಯಲ್ಲೇ ಇರಲಿ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಬಂದು ಒಂದು ಗುರುವಾರದ ದಿವಸ ನೀವು ಬೆಳಗ್ಗೆ ದೇವರನ್ನೆಲ್ಲ ಒಮ್ಮೆ ಎಲ್ಲವನ್ನು ಕೂಡ ಒಂದ್ಸರಿ ಜೋಡಣೆ ಮಾಡಿ ಪೂಜೆನೂ ಮಾಡಿಕೊಂಡು ಒಂದು ಮೊಸರನ್ನ ನೈವೇದ್ಯ ಮಾಡಿ ನಂತರದಲ್ಲಿ ನೀರಿಗೆ ಹೋಗಿ ವಿಸರ್ಜನೆ ಮಾಡಬೇಕು. ಹಾಗೆ ಮತ್ತೊಬ್ಬರು ಕೇಳಿದ್ದೀರಿ, ಈಗ ನಾವು ಉದ್ಯಾಪನೆ ತುಂಬ ದಿವಸ ತುಂಬ ಲೇಟ್ ಆಗಲಿಲ್ವಾ ಅಂತ ಕೇಳ್ತಾ ಇದ್ದೀರಿ. ಈಗ ಆ ಥರ ಏನಲ್ಲ, ನಮಗೀಗ ನೀವು 16 ವಾರ ಮಾಡ್ತಾಯಿದ್ರಿ ಅಥವಾ ಅಧಿಕ ಮಾಸ ನಾವು ಏನು 4 ವಾರ ಮಾಡಿದ್ದೇವೋ ಅದು ನಮಗೆ ಬಹುಮುಖ್ಯವಾಗಿರುತ್ತದೆ. ಹಾಗಾಗಿ ಲೇಟ್ ಆ ಥರ ಏನಿರೋದಿಲ್ಲ. ನೀವು ಸಮಯ ನೋಡಿಕೊಂಡು ಉದ್ಯಾಪನೆ ಮಾಡಿಕೊಂಡು ಗುರುವಾರದ ದಿವಸ ನೀವು ವಿಸರ್ಜನೆ ಮಾಡುವುದೇ ಒಳ್ಳೆಯದು. ಹುಣ್ಣಿಮೆ ದಿವಸನೂ ಕೂಡ ತುಂಬಾ ಒಳ್ಳೆಯ ದಿವಸ. ಹುಣ್ಣಿಮೆ ದಿವಸ ನೀವು ಉದ್ಯಾಪನೆ ಮಾಡೋದು, ಯಾಕಂದರೆ ಅವತ್ತು 29ನೇ ತಾರೀಕು ಹುಣ್ಣಿಮೆ ಬರುತ್ತೆ, ತುಂಬ ವಿಶೇಷವಾದ ದಿವಸ ಸೋಮವಾರ. ಅವತ್ತು ಉದ್ಯಾಪನೆ ಮಾಡ್ಕೊಳ್ಳಿ. ನಂತರ ಜುಲೈ 2ನೇ ತಾರೀಕು ನೀವು ಗುರುವಾರ ಬರುತ್ತೆ, ಅವತ್ತು ಏನೋ ಕಾರಣಗಳಿರೋದಿಲ್ಲ, ಸೊ ಅವತ್ತು ವಿಸರ್ಜನೆ ಮಾಡ್ಕೋಬೋದು. ನಿಮಗೆ 22ನೇ ತಾರೀಕು ಕೂಡ ಉದ್ಯಾಪನೆ ಮಾಡ್ಬೋದು, 29ನೇ ತಾರೀಕು ಕೂಡ ಉದ್ಯಾಪನೆ ಮಾಡ್ಬೋದು. ಆದರೆ ವಿಸರ್ಜನೆ ಮಾತ್ರ ಜುಲೈ 2ನೇ ತಾರೀಕು ನಂತರವೇ ನಿಮಗೆ ವಿಸರ್ಜನೆ ಮಾಡಲು ಬರೋದು. ಹಾಗಾಗಿ ನೀವು ಈ ಒಂದು ಸಮಯದಲ್ಲಿ ನೀವು ಉದ್ಯಾಪನೆ ಮಾಡ್ಕೊಂಡ್ಬಿಡಿ. ಆ ಒಂದು 16 ಶಿವಲಿಂಗ ಪ್ಲಸ್ ಒಂದು ಶಿವಲಿಂಗವನ್ನು ಉದ್ಯಾಪನೆ ಸಮಯದಲ್ಲಿ ನಾವು ಒಂದು ಶಿವಲಿಂಗವನ್ನು ಮತ್ತೊಮ್ಮೆ ಮಾಡಿಕೊಂಡು ಸುತ್ತಲೂ 16 ಶಿವಲಿಂಗವನ್ನು ಇಟ್ಟು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ಕತೆ ಪುಸ್ತಕವನ್ನು ಮತ್ತೊಮ್ಮೆ ಓದಿ ಗೋಧಿಯಿಂದ ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೀವು ಮನೆಯಲ್ಲಿ ಯಾರಿಗೆಲ್ಲ ನೀವು ಕರೆದಿರ್ತೀರೋ ಎಷ್ಟು ಜನಕ್ಕೂ ದಂಪತಿಗಳ ಸಮೇತ ಅಷ್ಟು ಜನಕ್ಕೂ ನೀವು ಒಂದು ಹಬ್ಬದ ಅಡುಗೆ ಮಾಡಿ ಅದ್ರ ಜೊತೆಯಲ್ಲಿ ನೀವು ಶಿವನಿಗೆ ಮಾಡಿರುವಂಥ ಪ್ರಸಾದವನ್ನು ಕೂಡ ಅವರಿಗೆ ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಂಡು ನೀವು ಉಪವಾಸ ಬಿಡಬೇಕಾಗುತ್ತದೆ. ಹಾಗೆ ಗೋವಿಗೂ ಕೂಡ ನೀವು ಅವತ್ತಿನ ದಿವಸ ಪ್ರಸಾದವನ್ನು ಕೊಡಬೇಕಾಗುತ್ತದೆ. ಇದಿಷ್ಟು ನೀವು ಉದ್ಯಾಪನೆ ಮಾಡುವಂಥ ಸಮಯದಲ್ಲಿ ಮಾಡಬೇಕಾಗಿರುವಂಥ ನಿಯಮಗಳು. ಹಾಗೆ ಮತ್ತೊಬ್ಬರು ಮೆಸೇಜ್ ಮಾಡಿದ್ದೀರಿ, ಈಗ ನಾವು ಎಲ್ಲ ಜೋಡಣೆ ಮಾಡ್ಕೊಂಡಿರ್ತೀವಿ, ಪೀರಿಯಡ್ಸ್ ಆಗಿಬಿಟ್ರೆ ಏನು ಮಾಡೋದು ಅಂತೇಳಿ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ, ಈಗ 4 ವಾರಗಳು ನೀವು ಮುಕ್ತಾಯ ಮಾಡಿರ್ತೀರಿ, ಸೊ ಅದ್ರದ್ದು ಏನು ಸಮಸ್ಯೆ ಆಗೋದಿಲ್ಲ ನಿಮಗೆ. ಹಾಗಾಗಿ ನಿಮ್ಮ ಪೀರಿಯಡ್ಸ್ ಟೈಮನ್ನು ಮುಗಿಸ್ಕೊಂಡೆ ನಂತರದಲ್ಲೇ ನೀವು ಉದ್ಯಾಪನೆ ಮಾಡ್ಬೋದು. ಶಿವಲಿಂಗವನ್ನು ಮನೇಲಿ ಇಷ್ಟೇ ದಿವಸಕ್ಕೆ ನಾವು ಇಟ್ಕೋಬೇಕು, ಇಷ್ಟು ದಿವಸನೇ ವಿಸರ್ಜನೆ ಮಾಡಬೇಕು ಆ ಥರ ಏನಿಲ್ಲ. ಭಾಳ ದಿವಸ ಇದ್ದಷ್ಟು ನಮಗೆ ಒಳ್ಳೆಯದಲ್ವ, ಯಾಕಂದರೆ ನಾವು ಅಷ್ಟೊಂದು ಭಕ್ತಿಯಿಂದ ನಂಬಿಕೆ ಇಟ್ಟು ನಾವು ಉತ್ತದ ಮಣ್ಣಿಂದ ಶಿವಲಿಂಗವನ್ನು ಮಾಡ್ಕೊಂಡಿರ್ತೀವಿ. ಮನೇಲಿದ್ದರೆ ನಮ್ಗೆ ಅದು ಒಳ್ಳೆಯದೇ ಅಲ್ವಾ ಅದು. ಹಾಗಾಗಿ ಗಡಿಬಿಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಉದ್ಯಾಪನೆ ಮಾಡಿಕೊಂಡು ಗುರುವಾರದ ದಿವಸ ವಿಸರ್ಜನೆ ಮಾಡ್ಕೊಳ್ಳಿ. ಹಾಗೆ ಮತ್ತೊಬ್ಬರು ಕೇಳಿದ್ದೀರಿ, ಈಗ ನಾವು ಉದ್ಯಾಪನೆ ಲೇಟ್ ಆಗುತ್ತೆ, ವಿಸರ್ಜನೆ ಲೇಟ್ ಆಗುತ್ತೆ ಅಂದಾಗ ಮಧ್ಯದಲ್ಲಿ ನಾವು ಮಾಂಸಾಹಾರ ಸೇವನೆ ಮಾಡ್ಬೋದಾ ಅಂತೇಳಿ. ಖಂಡಿತ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಈಗ ನೀವು 4 ವಾರಗಳು ಏನು ಅಧಿಕ ಮಾಸಲ್ಲಿ ಶಂಭುಲಿಂಗವನ್ನು ಪೂಜೆ ಮಾಡಿರ್ತೀರಿ, ಅಲ್ಲಿಗೆ ಮುಕ್ತಾಯ ಆಯಿತು. ಉದ್ಯಾಪನೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಬೇರೆ ದಿವಸದಲ್ಲಿ ನಿಮ್ಮ ಮನೆ ಪದ್ಧತಿಯಂತೆ ನೀವು ನಡ್ಕೋಬೋದು. ನೋಡಿ, ನೀವೇನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀರಿ ಅದಕ್ಕೆಲ್ಲ ಸಂಪೂರ್ಣವಾಗಿ ನಾನು ಉತ್ತರಗಳನ್ನು ಕೊಟ್ಟಿದ್ದೇನೆ. ಇದ್ರ ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು ಅಂದರೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ನೋಡಿ, ಇವೆಲ್ಲ ವಸ್ತುಗಳು ಏನಿದೆ ಇವೆಲ್ಲ ರಿಟರ್ನ್ ಗಿಫ್ಟಿಗೋಸ್ಕರನೇ ನಾನು ತರಿಸ್ಕೊಂಡಿರುವಂಥದ್ದು. ಆ ಒಂದು ಚತುರ್ಭುಜ ಹಸ್ತಪಾದಗಳಾಗಿರ್ಬೋದು, ಆಮೇಲೆ ಈಗ ಹಬ್ಬಗಳು ಬರ್ತಾ ಇದೆ, ಹಬ್ಬಗಳಿಗಾಗಿರ್ಬೋದು ಅಥವಾ ಮದುವೆ ಫಂಕ್ಷನ್, ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆಲ್ಲ ನೀವೇನಾದರೂ ಒಂದು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತಂದರೆ ಇವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇವ್ರ ನಂಬರನ್ನು ಹಾಕಿರ್ತೇನೆ, ಸುಧಾ ಅವರ ನಂಬರು. ನಿಮಗೆ ಯಾವ ಥರ ಬೇಕೋ ಅವರು ಅದನ್ನು ಕಸ್ಟಮೈಸ್ ಮಾಡಿಕೊಡ್ತಾರೆ. ಹಸ್ತಪಾದಗಳು ಅಷ್ಟೇನೆ ತುಂಬ ನಿಮಗೆ ರೀಸನಬಲ್ ರೇಟಲ್ಲೇ ಸಿಗ್ತಾ ಇದೆ. ನೀವು ಬೇರೆ ಕಡೆ ವಿಚಾರಿಸಿ ನೋಡಿ, ಅದರಲ್ಲಿ ಇವ್ರ ಹತ್ರ ತುಂಬ ಕಡಿಮೆ ರೇಟಿಗೆ ಸಿಗುವಂಥದ್ದು. ಸೊ ನಿಮಗೆ ಯಾರಿಗೆಲ್ಲ ನಿಮಗೆ ಇದರ ಅವಶ್ಯಕತೆ ಇದೆಯೋ ಖಂಡಿತ ಅವರಿಗೆ ಮೆಸೇಜ್ ಮಾಡಿ, ಅವರು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಿಮಗೆ ಒಂದು ಕಸ್ಟಮೈಸ್ ಮಾಡಿಕೊಡ್ತಾರೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಾನು ಕೊಟ್ಟಿರೋಂಥ ಮಾಹಿತಿ ಎಲ್ಲರೂ ಕೂಡ ಉಪಯುಕ್ತವಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.